ನಮಸ್ಕಾರ ಎಲ್ಲ ಪತ್ರಕರ್ತರಿಗೆ ಇಂದು ನಾವು ಪತ್ರಿಕಾಗೋಷ್ಠಿ ಕರೆದ ವಿಷಯವೇನೆಂದರೆ ನಾನು ಕಲಬುರಗಿ ಜಿಲ್ಲೆ ಹಡಪದ ಚೌರಿಕ ಸಮಾಜ ಜಿಲ್ಲಾಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿಯ OBC BJPಯ ರಾಜ್ಯ ಕಾರ್ಯದರ್ಶಿಯಾಗಿ ಹೇಳೋದೇನೆಂದರೆ ಬಾಗಲಕೋಟೆಯಲ್ಲಿ ನಡೆದ ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟದಲ್ಲಿ ಇವರ ನಮ್ಮ ಹರಕುಬಾಯಿ ಯತ್ನಾಳವರು ಬಚ್ಚಲುಬಾಯಿ ಯತ್ನಾಳವರು ಇವತ್ತು ನಮ್ಮ ನಿಷೇಧಿತ ಪದ ಅವಾಚ್ಯ ಪದ ಮತ್ತು ಉರ್ದು ಮೂಲದ ಪದವಾದ ಕರ್ನಾಟಕ ನಿಷೇಧ ಮಾಡಿದಂಥ ಪದವಾದ ಹಜಾಮ ಪದ ಯಾರಿಗೋ ಹೈದರಾಬಾದ ಅಸೌದ್ದೀನ್ ಓವೈಸಿಗೆ ಬೈಯೋ ಭರದಲ್ಲಿ ಇವತ್ತು ನಮ್ಮ ಸಮಾಜವನ್ನು ಹಜಾಮಾಯ ನಿಜಾಮ ಅಂತ ಕಿಸಿ ವರ್ಡ್ ಯೂಸ್ ಮಾಡಿದರೆ ಅದಕ್ಕೂ ನಾವು ಕರ್ನಾಟಕದ ಎಲ್ಲ ಚೌರಿಕರು ಕರ್ನಾಟಕ 20 ಲಕ್ಷ ಜನಸಂಖ್ಯೆ ಚೌರಿಕರು ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸ್ತೀವಿ. ನೀನು ಸಾರ್ವಜನಿಕವಾಗಿ ಮತ್ತು ಪತ್ರಿಕಾಗೋಷ್ಠಿ ಕರೆದು ನೀನು ನಮ್ಮ ಸಮಾಜದ ಒಂದು ಕ್ಷಮೆ ಕೇಳದಿದ್ದರೆ ನಾವು ಬರ್ತಕ್ಕಂಥ ದಿನದಲ್ಲಿ 20 ಲಕ್ಷ ಜನಸಂಖ್ಯೆ ಚೌರ ಮಾಡಿದ ಕೂದಲುಗಳನ್ನು ಬಿಜಾಪುರದ ನಿಮ್ಮ ಮನೆ ಮೇಲೆ ತೂರಿ ನಾವು ಉಗ್ರವಾದ ಹೋರಾಟ ಮಾಡಲು ನಾವು ರೆಡಿ ಆಗಬೇಕಂತ ಇವತ್ತಿನ ಹೇಳಕ್ಕೆ ಬರ್ತೀನಿ. ಮತ್ತು ದಿನೇ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರಿಗೆ ಮತ್ತು ಯಡಿಯೂರಪ್ಪರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರವರಿಗೆ ಬೈಯದೇವನ ಕೆಲಸ ಆಗಿದೆ. ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಇಂದು ಅಹಂಕಾರ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಜನ ಹೇಳಿದಾಗ ಅಹಂಕಾರ ಆಗಿದೆ. ನಮ್ಮ ಒಂದು ಅಹಂಕಾರ ಬಂದಿದೆ. ಅದಕ್ಕೋಸ್ಕರ ಮತ್ತು ಹರಕು ನಾಲಿಗೆ ಯತ್ನಾಳವರೇ ಬಚ್ಚಲು ಬಾಯಿಯ ಯತ್ನಾಳವರೇ ನಿಮಗೊಂದು ಸಲಹೆ ಕೊಡ್ತೀನಿ. ನಮ್ಮ ಬಸವಣ್ಣನವರು ಹೇಳಿದ ಒಂದು ವಚನ ಹೇಳುತ್ತಾ, ತನಗಾದ ಆಗೇನು ತನಗಾದ ಕೋಪ ತನ್ನ ಹಿರಿತನದ ಕೆಡು ಮನದ ಕೋಪ ತನ್ನ ಅವಿನ ಕೇಡು ಮನೆಯೊಳಗಿನ ಕಿಚ್ಚು ಮನೆ ಸುಡೋದಿಲ್ಲ ನೆರಮನೆ ಸುಡೋದಿಲ್ಲ ಅಂತ ನಿನ್ನ ಅಹಂಕಾರ ನಿನ್ನನ್ನು ಕೋಪ ನಿನ್ನನ್ನು ದುರಹಂಕಾರವನ್ನು ನಿಮ್ಮ ರಾಜಕೀಯವಾಗಿ ವಿನಾಶದಲ್ಲಿ ಸುಟ್ಟು ಹಾಕಲು ರಾಜಕೀಯವಾಗಿ ನಿವೃತ್ತಿ ಆಗಲು ನಿನಗೆ ಹೇಳುತ್ತದಂತ ಇವತ್ತಿನ ಹೇಳ್ತೀನಿ. ನಮ್ಮ ರಾಷ್ಟ್ರೀಯ ವರಿಷ್ಠರಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಲಿ ಮತ್ತು ನಮ್ಮ ಕರ್ನಾಟಕದ BJP ಉಸ್ತುವಾರಿಗಳಾಗಲಿ ಅಗ್ರವಾಲ್ಜಿಯವರಿಗೆ JP ನಡ್ಡಾಜಿಯವರಿಗೆ ಮತ್ತು BL ಸಂತೋಷಿಗೆ ಮನವಿ ಮಾಡ್ತೀನಿ. ನಮ್ಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುನ್ನಡೆ ಆಗಬೇಕು, ಸಂಘಟನೆ ಆಗಬೇಕು, ಅಧಿಕಾರಕ್ಕೆ ಬರಬೇಕಂದ್ರೆ ಇವ ಹರಕು ನಾಲಿಗೆ ಯತ್ನಾಳವರನ್ನು ಬಚ್ಚಲು ಬಾಯಿ ಯತ್ನಾಳವರನ್ನು ಉಚ್ಚಾಟನೆ ಮಾಡಿ ಈ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಈ ಪಕ್ಷ ಸಂಘಟನೆ ಆಗಲು ಅನುಕೂಲ ಮಾಡಬೇಕು. ಒಂದು ವೇಳೆ ತಾವು ಈ ಒಂದು ಯತ್ನಾಳವರನ್ನು ಉಚ್ಚಾಟನೆ ಮಾಡದೇ ಇದ್ದಲ್ಲಿ ಏನು ಬರ್ತಕ್ಕಂಥ ದಿನದಲ್ಲಿ ಕರ್ನಾಟಕದಲ್ಲಿ ಈ ಭಾರತೀಯ ಜನತಾ ಪಾರ್ಟಿ ಹಿನ್ನಡೆ ಆಗಲು ಯಾವುದೇ ಮಾತಿಲ್ಲ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ.